ನಮ್ಮಪ್ಪ ನಮ್ಮಮ್ಮಯ್ಯ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾಗ್ತಾರೆ. 8-10 ಲಕ್ಷ ರೂಪಾಯಿ ದುಡ್ಡು ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಇವ್ರ ಮನೆಗೆ ಕಂಡರ ಮನೆಗೆ ಯಾಕೆ ಬಿಡಬೇಕು? ನಮ್ಮಪ್ಪ ನಮ್ಮಮ್ಮಯ್ಯ ಕಷ್ಟ ಬಿದ್ದಿರೋದು ಓದ್ಸಕ್ಕೆಲ್ಲ. ನಾನು ಬಿಡಲ್ಲ, ನಾನೇ ಕೇಳ್ತೀನಿ, ಅವ್ರು ಕೇಳಲಿಲ್ಲ ಅಂದರೆ. ಏ ಸಂಗೀತಾ, ಏ ಸಂಗೀತಾ. ಯಾಕಮ್ಮ ದೀಕ್ಷಾ? ಅಲ್ಲ, ನಿನ್ನ ಹತ್ರ ಎಂಥ ಬುದ್ಧಿ ಇರ್ಬೋದಮ್ಮ. ನಾನು ಹೇಳಿದ್ದೀನಿ ನಿನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಇನ್ನ ಜೊತೆ ಮಾಡಿ ಕಳಿಸಿದ್ಯಲ್ಲ, ಮದುವೆ ಆಗ್ಬರ್ರಿ ಅಂತ ಹೇಳಿ. ನೀನೊಬ್ಳು ತಾಯಿಯ? ಸಂಗೀತ ಒಳ್ಳೆ ಹುಡುಗಿ, ನಮಗೆ ತುಂಬಾ ಇಷ್ಟ ಆದ್ಲು, ಅದಕ್ಕೆ ಆಗ್ಬರ್ಲಿ ಅಂತ ಹೇಳಿ ಕಳಿಸಿದ್ವಿ. ಏನು ಮಾಡಬಾರ್ದೇನು ಮಾಡಿಲ್ಲ ಅವಳು. ನೀನು ಇಷ್ಟು ಜೋರು ಮಾಡೋ ಅಂಥದ್ದೇನೂ ಇಲ್ಲ. ನೀನು ಯಾಕೆ ಜೋರು ಮಾಡ್ತೀಯ ಅವಳ ಮೇಲೆ? ನೀನು ಯಾಕೆ ಜೋರು ಮಾಡ್ತೀಯಾ? ಮತ್ತೆ ಜೋರು ಮಾಡೋ ಅಂತ ಅಧಿಕಾರ ನನಗೈತೆ. ಆ ಮನೆ ಮಗಳಾಗಿ ನಮ್ಮಪ್ಪ ನಮ್ಮಮ್ಮಯ್ಯ ಮನೆ ಯಜಮಾನಿ ಅಂತ ಹೇಳಿ ನಾನು ಮಾಡಿದ್ದಾರೆ. ನಾನು ಹೇಳ್ದಂಗೆ ಕೇಳ್ಬೇಕು ಅವಳು. ನಮ್ಮಪ್ಪ ನಮ್ಮಮ್ಮಯ್ಯ ನನ್ನೂ ನನ್ನ ಗಂಡನು ಮನೆ ಮಗಳಾಗಿ, ನನ್ನ ಗಂಡ ಮನೆ ಅಳಿನಾಗಿ ನಾವು ಇವಾಗ ಮನೇಲಿ ಇದ್ದೀವಿ ಅಂದಮೇಲೆ ಆ ಮನೆಗೆ ಏನೇನು ಹೇಳಿದ್ರು ನಾವು ಕೇಳೋ ಅಂಥ ಅಧಿಕಾರ ಐತೆ ನಮಗೆ. ಯಾಕತ್ತೆ? ಅಲ್ಲ, ಇವಳು ಅವತ್ತು ಬಂದು ಅಂತಗಂಗೆ ಅಂದ್ಲು ಸಂಗೀತ. ಅದಕ್ಕೇನೆ ನೀನು ಅಷ್ಟೆಲ್ಲ ಹೇಳಿದ್ರು ಮತ್ತೆ ಜೊತೆ ಮಾಡಿ ಕಳಿಸಿದೀಯಲ್ಲ, ನಿನಗೇನು ನಾಚಿಕೆ ಮನ ಮುರಿಯೋದು ಇಲ್ಲವೇ ಅಂತ ಮಾತಾಡೋಕೆ ಬಂದಿದ್ದಾಳೆ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ ದೀಕ್ಷಾ, ಮಾತಾಡ್ಬೇಡ ಹೆಚ್ಚಾಗೆ. ಯಾರನ್ನ ಕಾಣ್ತಾರೆ ಇವ್ರೆ ಅಂತ ಅಕ್ಕ ತಂಗಿಯಪ್ಪ ಹಿಂಗೆ ಜಗಳ ಆಡ್ತಾರೆ, ಇವ್ರು ಅಕ್ಕ ತಂಗಿಯವ್ರು ಅಂತ ಹೇಳಿ ಯಾರಾದರೂ ಉಗುಳ್ತಾರೆ ನಮ್ಮನ್ನ. ಸುಮ್ಮನೆ ಹೋಗ್ತಾ ಇರು, ಎಲ್ಲರೂ ನಿಂತ್ಕೊಂಡು ನೋಡೋದಕ್ಕಿಂತ ಮುಂಚೆನೆ ಸುಮ್ಮನೆ ಹೋದ್ರೆ ಸರಿ. ಬಿಡೇ, ನೀನು ಎಂಥವಳು ಅಂತ ಗೊತ್ತಾಗ್ಲಿ. ಎಂಥ ಕೆಲಸ ಮಾಡಿದ್ಯಾ? ಅಪ್ಪ ಅಮ್ಮ ಎಷ್ಟು ಕಷ್ಟ ಬಿದ್ದು ಓದಿಸಿ, ಎಷ್ಟು ಕಷ್ಟಪಟ್ಟು ಬೆಳೆಸಿ ನಮ್ಮನ್ನ ಎಷ್ಟು ಚೆನ್ನಾಗೆ ನೋಡ್ಕೊಂಡ್ರು ಅಪ್ಪ ಅಮ್ಮ ಹಿಂಗೆ ಮೋಸ ಮಾಡಿ ನೀನು ಬೇಕಾದನ್ ಜೊತೆ ಓಡ್ ಬಂದು ಇಲ್ಲಿ ಇದೆಯಾ ಅಂತಂದರೆ ಅದೆಲ್ಲ ಗೊತ್ತಾಗ್ಲಿ ಊರಿಗೆಲ್ಲನ. ನೀನು ಮಾಡಿರೋ ತಂದೆ ತಾಯಿಗೆ ಮಾಡಿರೋ ಮೋಸ ಗೊತ್ತಾಗ್ಲಿ, ಎಲ್ಲರೂ ಅಂದ್ಲಿ ಓಡ್ ಬಂದಿರೋಳು ಅಂತ. ಸುಮ್ಮನೆ ಹೋಗು ದೀಕ್ಷಾ, ಇಲ್ಲಿಂದ ಹೋಗು. ಏಯ್, ನಮ್ಮಪ್ಪ ನಮ್ಮಮ್ಮಯ್ಯ ನಿನಗೆ ಕೆಲಸಕ್ಕೆ ದುಡ್ಡು ಕಟ್ಟಿದ್ರಂತೆ, 3.5 ಲಕ್ಷ ದುಡ್ಡು, 5 ಲಕ್ಷ ಫಿಕ್ಸೆಡ್ ಮಾಡಿರೋದು, ಬಡ್ಡಿ ಎಲ್ಲ ಸೇರಿ 10 ಲಕ್ಷ ದುಡ್ಡು ಇವಾಗ ನೀನು ಕೊಡಬೇಕಂತೆ. ಅದಕ್ಕೆ ಅಪ್ಪ ಅಮ್ಮಯ್ಯ ಹೋಗಿ ಇಸ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ಆ ದುಡ್ಡು ಕೊಡು, ನನ್ನ ಪಾಡಿಗೆ ನಾನು ಹೋಗ್ತೀನಿ. 10 ಲಕ್ಷ ದುಡ್ಡು ಕೊಡಬೇಕಂತೆ, ನಿನ್ನ ಅಕೌಂಟಲ್ಲೆಲ್ಲ ಫಿಕ್ಸೆಡ್ ಮಾಡ್ಕೊಂಡಿರೋದು ಅದನ್ನೆಲ್ಲನ. ಇವಳು ಬಂದವಳೆ, ಅಬ್ಬಾಬೋ, ಏನು ಇವಳೇನೆ ದೊಡ್ಡ ಇದು ಅಮ್ಮಂಗೆ. ಅಬ್ಬಾಬ, ಹುಡುಗಿ ಮೇಲೆ ನೋಡಿ ಏನು ಜೋರು ಮಾಡ್ತಾಳೆ ಅವಳು. ನೋಡಿ ಜಯಕಯ್ಯ ಹಂಗೇನೆ. ಅವರೆಲ್ಲೋ ಇದ್ದಾರೆ, ಅಪ್ಪ ಹೆಂಗ ಸುಮ್ಮನೆ ಐತೆ. ಈ ಹುಡುಗಿ ನೋಡಿ ಏನು ಜೋರು ಮಾಡುತ್ತಿದ್ದು. ಇವಳು ಸುಮಾರಾದಾಳಲ್ಲ ಅತ್ತೆ, ಮತ್ತೆ ಇಂಥ ಐಡಿಯಾ ಮಾಡಿ ಇಲ್ಲೇ ಸೇರ್ಕೊಂಡಿದ್ದವಳು. ಇವಳು ಅಂತಾಳೆ, ಇವಳು ಗಿಡ್ನೆಂತಾಳು. ಏಯ್, ನೀನು ಕೇಳೋಂಥದ್ದೇನಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಬಂದು ಕೇಳಲಿ, ನಾನು ಅವಾಗ ಅವ್ರಿಗೆ ಉತ್ತರ ಕೊಡ್ತೀನಿ. ನೀನು ಕೇಳಬೇಡ, ನಿನಗೆ ಕೇಳೋ ಅಂಥ ಅಧಿಕಾರ ಏನೈತೆ? ಸುಮ್ಮನೆ ಹೋದ್ರೆ ಸರಿ. ಅಪ್ಪ ಅಮ್ಮನೇ ಹೇಳಿದ್ರು ಹೋಗಿಸ್ಕೊಂಡು ಬಾ ಅಂತ ಹೇಳಿ. ಹೋಗಿ ಕೇಳಮ್ಮ, ನಾವು 3.5 ಲಕ್ಷ ದುಡ್ಡು ಕೆಲ್ಸಕ್ಕಂತ ಹೇಳಿ ಕಟ್ಟಿದ್ರಂತೆ, ಅದು ಕೊಡಲೇಬೇಕು ಇವಾಗ. 3.5 ಲಕ್ಷ ದುಡ್ಡು ನೀನೆಲ್ಲನ ಅವರೆಲ್ಲ ಸಾಕಿ ಬೆಳೆಸಿದ್ಕು ಎಲ್ಲನ ನೀನು ಸಂಬಳ ಬಂದಿರೋದೆಲ್ಲ ಕುಡಿಕೊಂಡು ಪಿಶೆಡ್ ಮಾಡಿಕೊಂಡಲ್ಲ ನಿನ್ನ ಅಕೌಂಟ್ಗೆ, ಅದನ್ನೆಲ್ಲ ಕೊಡಬೇಕಂತೆ. 10 ಲಕ್ಷ ದುಡ್ಡು ಕೊಡಬೇಕಂತೆ. ಅಪ್ಪ ಅಮ್ಮ ಹೇಳಿದ್ರು, ಅದನ್ನ ಬಿಸಾಕು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಿನ್ನೇನು ಯಾರು ಮಾತಾಡ್ಸಕ್ಕೆ ಬರಲ್ಲ. ನಾವು ಯಾರು ನಿನ್ನೇನು ಬಾರಮ್ಮ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗೋಕ್ಕೇನು ಬಂದಿಲ್ಲ. ಹೋಗ್ತೀವಿ, ದುಡ್ಡು ಬಿಸಾಕಷ್ಟೇನೆ. ಇಲ್ಲ ಅಮ್ಮ ದೀಕ್ಷಾ, ನೀನು ಕೇಳಬೇಡ. ನೀನು ಕೇಳೋ ಅಂಥ ಅಧಿಕಾರ ಏನೂ ಇಲ್ಲ ನಿನಗೆ. ಸರಿ, ನಿಮ್ಮಪ್ಪ ನಿಮ್ಮಮ್ಮಯ್ಯ ಶಾಂತಮ್ಮನೂ ರಮೇಶಣ್ಣಯ್ಯ ಇಬ್ಬರಳು ಬಂದು ಕೇಳಲಿ. ನಾವು ಆಮೇಲೆ ಏನು ಹೇಳ್ಬೇಕು ಅದನ್ನ ಹೇಳ್ತೀವಿ. ಕೊಡೋದಾದ್ರೇ ಸರಿ, ಆತು ಕೊಡಲೇಬೇಕು ಅಂಬೋದಾದರೆ ನಾವೇನು ಬೇಡ ಕಣಮ್ಮ, ನೀನು ಇಕ್ಕೊಂಬೇಡ. ನಿಮ್ಮಪ್ಪ ನಿಮ್ಮಮ್ಮ ಕೇಳಿರು ಕೊಡಮ್ಮ ಅಂತಲೇ ಹೇಳ್ತೀನಿ. ನಿಮ್ಮಪ್ಪ ನಿಮ್ಮಮ್ಮ ಬಂದು ಕೇಳಲಿ, ಸರಿನಾ? ನೀನು ಕೇಳಬೇಡ. ತಕ್ಕಳಿಲ್ ಬಗ್ಗೆ ತಕ್ಕಳೆ ಇಲ್ಲ ಅವಳಿ, ಸರಿಯಾಗಿ ಹೇಳ್ತೀನಿ. ಅಪ್ಪ ನಮ್ಮಮ್ಮನ ಕಳ್ಸೋಕೆ ಹೋಗು. ಅಪ್ಪ ಅಮ್ಮಗೆ ಮರ್ಯಾದೆ ಹೋಗಂತ ಕೆಲಸ ಮಾಡಿ ಹಿಂಗೆ ಓಡ್ ಬಂದು ಮದುವೆ ಆಗಿ ನಿನ್ಗೆ ಬೇಕಾದನ್ನು ಮದುವೆ ಆಗ್ಬಿಟ್ರೆ ಅವ್ರು ಇನ್ನೆಲ್ಲಿ ಬರ್ತಾರೆ? ಅವ್ರಿಗೆ ಬೇಜಾರಾಗಿತ್ತು ನಿನ್ನ ಮಕ್ಕ ನೋಡೋಕ್ಕೂ ಅವ್ರಿಗೆ ಅಸಹ್ಯ. ಅದಕ್ಕೇನೆ ಅವರು ನನ್ನ ಕಳ್ಸಿದ್ದಾರೆ. ನೀನು ಬೇಕಾದನ್ನು ಮದುವೆ ಆಗಿ ನಿನ್ಗೆ ಹೆಂಗೆ ಬೇಕಂಗಿರೋದಕ್ಕಲ್ಲ. ಹೋಗು, ತಂದೆ ತಾಯಿಗೆ ಮೋಸ ಮಾಡಿದೆ ನೀನು. ಬಾ 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 ಅವ್ರವ್ರದ್ದು ಅವ್ರಿಗೆಲ್ಲ ಶಾನಕ್ಕೆ ಕಾಣುತ್ತೆ. ಏನಿ ಇವಳೇನೇನು ಅಂತ ತಪ್ಪು ಮಾಡೇ ಇಲ್ಲಮ್ಮ ಹೇಳ್ತಾಳ ಹುಡುಗಿಗೆ. ಏಯ್ ಸುಮ್ಮನಿರಿ ಸಾಕು. ನೀನು ನಿಲ್ಲ ಕಾಣ್ದಿಲ್ದನ್ನ ಅವನ್ನ ಎಲ್ಲಿಂದಲ್ಲ ಕರ್ಕೊಂಬಂದು ಗನವ ಮದುವೆ ಆಗಿ ಮನೆಯ ಕಿಕ್ಕೊಂಡಿಲ್ವೇನಿ ನೀನು? ಮಾತಾಡೋದು ನೋಡ ಹುಡುಗಿನ ಹಂಗೆ ಹೆಂಗೆ ಮಾತಾಡ್ತಾಳೆ. ನೋಡಮ್ಮ, ನೀವು ಮಾತಾಡಬೇಡ್ರಿ, ನೀನು ಮಾತಾಡೋ ಅಧಿಕಾರ ಇಲ್ಲ. ಅಧಿಕಾರ ಐತೆ ಕಣೆ, ಅಧಿಕಾರ ಇಲ್ದಿರ ನ್ಯಾಯದ ಪರವಾಗಿ ಮಾತಾಡ್ತೀವಿ ನಾವು. ನೀನೇನೇನು ದೊಡ್ಡ ಸಾಚ ಏನಿ? ಗನ್ಮಗಗಳೇ, ಅವನೆಲ್ದ ಕಾಣ್ದಾನ, ಅವ್ನು ಮಕ ನೋಡಿರ್ಲಿಲ್ಲ ತಿಕ್ಕ ನೋಡಿರ್ಲಿಲ್ಲ. ಅವ್ನು ಎಲ್ಲಿಂದನ್ನ ಅವ್ನು ಕರ್ಕೊಂಬಂದು ಮನೆ ಕಿಕ್ಕೊಂಡು ಮನೆ ಹೇಳಿನಂತ ಹೇಳಿ ಇಕ್ಕೊಂಡಿರೋದನ್ನ ಅವ್ನು ಎಲ್ಲೇನೋ ಏನೋ ಅದೇ ಗೊತ್ತಿಲ್ಲ. ಗುರ್ತು ಪರಿಚಯ ಇಲ್ದನ್ನ ಕರ್ಕೊಂಬಂದು ಇಕ್ಕೊಂಡು ಇವಳಿಂದನ ಊರ ಕಂಡುಂಡು ಜನನ ಮದುವೆ ಆಗ್ಯಾವಳಿ. ಕಂಡುಂಡು ಜನನ ಮದುವೆ ಆಗ್ಯಾವಳಿ. ನೀನು ಅದೆಲ್ಲಿಂದನ ಕರ್ಕೊಂಬಂದು ಇಕ್ಕೊಂಡು ಏನು ಜೋರು ಮಾಡ್ತಾಳೆ ನನಗೆ? ನಾನೇನು ತಪ್ಪು ಮಾಡೇ ಇಲ್ಲ ಅನ್ನೋ ಥರ. ಏಯ್ ಸುಮ್ಮನಿರು, ಅವಳು ಇಷ್ಟಪಟ್ಟವಳೆ ಆಗ್ಯಾವಳೆ, ಅವಳೇನೇನಂತ ತಪ್ಪು ಮಾಡೇ ಇಲ್ಲ. ಓಹೋ, ಅಲ್ಲ
ಅಲ್ಲ ನಮ್ಮ ಅಪ್ಪ ನಮ್ಮಮ್ಮ ಹೆಂಗೋ ಸುಮ್ಮನಿರ್ತಾರೆ, ಅವ್ರು ಹೆಂಗೋ ಮಾತಾಡಲ್ಲ. ಇವಳೇ ಹೇಳ್ಕೊಡೋದು ನಮ್ಮಮ್ಮಗೆ. ನಮ್ಮಮ್ಮ ಹಂಗೆಲ್ಲ ಮಾತಾಡ್ತಾ ಇರಲಿಲ್ಲ, ಇವಳೇ ಹೇಳ್ಕೊಡೋದು. ನಾನು ಆಲೇ ನೋಡಿದ್ದೀನಿ ಇವಳನ್ನ. ಯಾವಾಗಿಂದನೂ ಅಷ್ಟೇ ನಮ್ಮಮ್ಮಗೆ ಇಲ್ಲದ್ದು ಹೇಳ್ತಾಳೆ. ನಮ್ಮಮ್ಮ ಸಣ್ಣ ಮಗಳು ಅಂತ ಹೇಳಿ ಇವಳು ಮತ್ತೆ ಕೇಳುತ್ತೆ. ಹೇಳಮ್ಮ ಸಣ್ಣ ಮಗಳು ಅಂತ ಹೇಳಿ ನಿಮ್ಮಮ್ಮ ಹೇಳಿದ ಮತ್ತೆ ಕೇಳಿ ಇವಾಗ ನೋಡು. ಅವನೆಂತ ನನ್ನ ಮಗ ಅಂತ ಹೇಳಿ ಇನ್ನ ಗೊತ್ತಿಲ್ಲ. ಎಲ್ಲೇನೋ ಏನೋ ಗುರ್ತು ಪರಿಚಯ ಇಲ್ದಂಗೆ ಕರ್ಕೊಂಬಂದು ಇಕ್ಕೊಂಡ್ರೆ ಅದು ಏನು ಮಾಡ್ತಾನೋ ಏನೋ ಅಮ್ಮಂಗಾಗುತ್ತೆ. ನೀನಿನ್ನ ಕಂಡು ಜನ ಮದುವೆ ಆಗಿದೆಯಾ, ಸುಮ್ಮನೆ ಸಂಗೀತ, ನೀನೇನು ತಲೆ ಕೆಡಿಸ್ಕೋಬೇಡ. ಇವಳು ಹೇಳ್ತಾಳೆ ಅಂತ ನೀವು ಮಾತಾಡಬೇಡಿ ದೊಡಮ್ಮ, ನೋಡಿ ಹೇಳಿರ್ತೀನಿ. ನೀವು ಮಾತಾಡಿದ್ರೆ ಸರಿ ಹೋಗಲ್ಲ. ಅಲ್ಲ ನೀನು ಮಾತಾಡೋದು ಸರಿ ಹೋಗಲ್ಲ, ನೀನು ಮಾತಾಡಬಾರ್ದಮ್ಮ. ನಿನಗೆ ಮತ್ತೆ ಇದು ನಿನಗೆ ಸಂಬಂಧ ಇಲ್ಲ ಅಂದಮೇಲೆ ನೀನು ಮಾತಾಡಬೇಡ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದು ಕೇಳು, ಅವಳು ಹೇಳ್ತಾಳೆ. ನೀನು ಮಾತಾಡಬೇಡ, ನೀನು ಸುಮ್ಮನೆ ಹೋಗಿ ಪಾಪ ಹುಡುಗಿ ಮೇಲೆ ಜೋರು ಮಾಡಕ್ಕೆ ಬಂದಳು. ಹೋಗಿ ಸುಮ್ಮನೆ ನೋಡು, ದುಡ್ಡ ಅಪ್ಪ ಅಮ್ಮಗೆ ಯಾರು ಕೂಟನಾತು ಕಳಿಸಿದೆ ಸರಿ, ಇಲ್ಲಾಂದ್ರೆ ಅವರೇ ನೀನು ಸುಮ್ಮನೆ ಬಿಡಲ್ಲ ನೋಡು. ಬಂದು ಇಸ್ಕೊಂಡು ಹೋಗೇ ಹೋಗ್ತಾರ ಅವ್ರು. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ, ಏನು ದೊಡ್ಡ ಇದು ಅಮ್ಮಂಗೆ ಮಾತಾಡ್ತಾಳೆ ಹಂಗೆ ಇವಳು. ಓಹೋ ಏಯ್ ಸಂಗೀತ, ನೀನು ಸರಿಯಾಗಿ ಹೋಗ್ಳ್ಬೇಕು ಅವಳನ್ನ. ನಮ್ಮಪ್ಪ ನಮ್ಮಮ್ಮ ದುಡ್ಡಿನ ಸುದ್ದಿ ಎತ್ತಿಲ್ಲ, ಏನಿಲ್ಲ, ಎಲ್ಲ ಇವಳೇನೇ ಸ್ಕೆಚ್ ಹಾಕ್ಯಂಡು ಬಂದಿರೋದು. ಇವಳು ಕೆಲಸ ಸಿಗಲಿಲ್ಲ, ಎಲ್ಲರಿಗೂ ಕೆಲಸ ಸಿಕ್ಕಿದ್ಕೆ ನನಗೆ ಕೆಲಸ ಸಿಕ್ತಲ್ಲ, ಅದಕ್ಕೆ ಹೊಟ್ಟೆ ಉರಿ. ಅವ್ರ ಅಕ್ಕರ ಇಬ್ಬರಲ್ಲಿ ನೋಡಿದ್ರೆ ಅವಳಿಗೇನು ಹೊಟ್ಟೆ ಉರಿ ಇಲ್ಲ, ನಮ್ಮ ನೋಡಿದ್ರೆ ಹೊಟ್ಟೆ ಉರಿ. ಇವಳಿಗೆ ಕೆಲಸ ಸಿಕ್ತಲ್ಲ ಅಂತ ಹೇಳಿ ಅದಕ್ಕೇನೆ ಮನೆ ಹಳಿನಾಗ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಹೇಳಿ ಏನಾದರೂ ಒಂದು ಮಾಡಿಬಿಟ್ಟು ಯಾರನ್ನೋ ಒಬ್ರನ್ನ ಕರ್ಕೊಂಬಂದು ಇಲ್ಲೇ ಸೇರ್ಕೊಂಡ್ಲು. ಹೆಂಗು ನಮ್ಮಪ್ಪ ನಮ್ಮಮ್ಮನ ಮನೆ ಐತೆ, ಸುಮ್ಮನೆ ಯಾಕೆ ಬೇರೆ ಕಡೆಗೆ ಹೋಗಿ ಏನು ಬೇಕು ಅಂತ ಹೇಳಿ ಹಿಂಗೆ ಮಾಡಿದ್ಲು ಇವಳು. ಅಲ್ಲ ಆಗಲಿ ಇರಲಿ ಸಂತೋಷ, ನಮ್ಮಪ್ಪ ನಮ್ಮಮ್ಮ ನೋಡ್ಕೊಂಡಿರಲಿ. ಆದರೆ ನಮ್ಮ ಅಮ್ಮಂಗೆ ಇಲ್ಲದ್ದು ಹೇಳ್ಕೊಡ್ತಾಳೆ ನನ್ನ ಬಗ್ಗೆ. ಇವಾಗ ನಾನು ಇಲ್ಲಿ ಮದುವೆ ಆಗಿರೋದಕ್ಕೆ ಇಲ್ಲದ್ದು ಹೇಳ್ಕೊಡ್ತಾಳೆ ನಮ್ಮಮ್ಮ. ಬಿಡತ್ಲಾಗ ಆದರೂ ಆಗಲಿ ಅವಳು ಇಷ್ಟ ಅಂತೇನೆ ಅಂತ ಹೇಳಿ ಸುಮ್ಮನೆ ಆಗೋದು ಇವಳೇನೆ. ಇವಳು ಇಲ್ಲಿ ಇದ್ಬಿಟ್ರೆ ನನಗೆ ಎಲ್ಲಿ ಮನೆಗೆ ಭಾಗ ಕೇಳ್ತಾಳೋ, ಎಲ್ಲಿ ಹೊಲ್ದಾಗ ಭಾಗ ಕೇಳ್ತಾಳೋ. ಇವಾಗ ಹೆಂಗನೋ ಅವ್ನು ಯಾರನ್ನ ಕರ್ಕೊಂಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಹೆಂಗೆ ಬೇಕಂಗೆ ಇರ್ಬೋದು. ಯಾರು ಬರೋಲ್ಲ, ಬೇರೆ ಊರಿಗೆ ಹೋಗ್ಬಿಟ್ರೆ ಹಿಂಗೆ ಬರ್ತಾರೆ ಹೋಗ್ತಾರೆ, ಎಷ್ಟು ದಿನ ಅಂತ ಇರ್ತಾರೆ, ಇಲ್ಲೇನೆ ಬರ್ತಾರೆ ಹೋಗ್ತಾ ಇರ್ತಾರೆ, ಎಲ್ಲ ನನ್ನದೇ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ಲು ಇವಳು. ನಮ್ಮಪ್ಪ ನಮ್ಮಮ್ಮ ನಾನು ನೋಡ್ಕೊಂಡಿದ್ದೀನಿ, ನಾನು ಯಾರಿಗೂ ಕೊಡಲ್ಲ, ಎಲ್ಲ ನಾನೇ ತಗೊಂತೀನಿ. ಆಸ್ತಿ ಭಾಗನ ಮನೆಯೆಲ್ಲ ನಾನೇ ತಗೊಂತೀನಿ. ಹೆಂಗೂ 2 ಮನೆ ಆಗ್ತವೆ, ಇವಾಗ ಹೊಸ್ದಾಗಿ ಬೇರೆ ಒಂದು ಕಟ್ಟಿಸ್ತಾರೆ, ಅದು ಆಗುತ್ತೆ. ಎಲ್ಲ 2 ಮನೆನೂ ನನಗೆ ಆಗುತ್ತೆ. ನಮ್ಮಮ್ಮ ತೆಗಿರೋ ಒಡವೆ ಎಲ್ಲ ನನಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಾಳೆ ಇವಳು. ಅಲ್ಲ ಹಿಂಗೆ ಮಾಡಬಾರ್ದು ಹೇಳಮ್ಮ ದೀಕ್ಷಾ. ಅಯ್ಯೋ ಇಷ್ಟ ಅಲ್ದಲ್ಲ, ಬೇಕಾರೆ ನಿಮ್ಮಪ್ಪ ನಿಮ್ಮಮ್ಮ ಬಂದು ಕೇಳಲಿ, ಅದಕ್ಕೊಂದು ಅರ್ಥ ಐತೆ. ಅವ್ರು ಕೇಳಮ್ಮ, ಅವ್ರು ಸಾಕ್ಯವ್ರೆ, ಅವ್ರು ಬೆಳೆಸ್ಯವ್ರೆ, ಈಗ ಅವ್ರು ನೋಡ್ಕೊಂಡವ್ರೆ, ಎತ್ತು ತಂದೆ ತಾಯಿ ಏನ್ಮೇಲೆ ಅವ್ರು ಬಂದು ಜೋರು ಮಾಡಿದ್ರು ನಡಿತೈತೆ. ಆದರೆ ಇವಳು ಕೇಳೋ ಅಂಥದ್ದೇನು ಅಂತ ನಾನು, ಇವಳು ಸಣ್ಣಳಾಗಿ ದೊಡ್ಡಳನ್ನ ಕೇಳೋ ಅಂಥದ್ದೇನಿಲ್ಲ. ಅದೇ ಇವಳು ಅಂಥ ತಪ್ಪೇ ಮಾಡಿರೋದು. ಅಂಥ ತಪ್ಪು ಇವಳೇನೇ ನಾವೇ ಮದುವೆ ಆಗಿದ್ದಾಳೆ. ಇವಳು ಬೇಕಾದಿರೋರನ್ನ ಮದುವೆ ಆಗಿದ್ದಾಳೆ ಬಿಡು. ನಾನು ಇಷ್ಟಪಟ್ಟಿರೋದು ನಾನು ಆಗಿದ್ದೀನಿ, ನಮ್ಮ ಅಕ್ಕ ಇಷ್ಟಪಟ್ಟವಳೆ, ನಮ್ಮ ಅಕ್ಕ ಏನೋ ಆಗ್ಯವಳೆ. ಇನ್ನು ಅವ್ರ ಅಪ್ಪ ಅಮ್ಮ ಸಿಟ್ಟು ಮಾಡ್ಕೊಂಡ್ರು ಬಿಡಪ್ಪ ಅತ್ತ ಹೋದ್ರು ಹೋಗ್ಲಿ, ಏನು ಇಷ್ಟಪಟ್ಟವಳೆ ಆಗ್ಯವಳೆ, ಇಷ್ಟಪಟ್ಟಿರೋನ್ನ ಯಾಕೆ ದೂರ ಮಾಡಬೇಕು ಅಂತ ಹೇಳ್ಬೇಕೆ ಹೊರ್ತು ಸಣ್ಣ ಮೀನು ದೊಡ್ಡ ಮೀನು ತಮ್ಮಂಗೆ ಸಣ್ಣಳು ಬಂದು ದೊಡ್ಡಳ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ನೋಡಪ್ಪ ಇದು ಹೆಂಗೈತೆ, ಇವಳು ಮಾತು ಕೇಳ್ಕೊಂಡು ನಾವು ಇವಳಿಗೆ ಎದುರ್ಕೋಬೇಕಾಗೈತಿ. ನಿಮ್ಮಪ್ಪ ನಿಮ್ಮಮ್ಮ ಬಂದು ಕೇಳಲಿ, ಅವಳೇನೇ ಕೇಳಿದ್ರು ನೀನು ತಲೆ ಕೆಡಿಸಿಬೇಡ ಸಂಗೀತ. ಒಟ್ಟಿನಲ್ಲಿ ನೀವು ಸೆನಕ್ಕಿರೋದು ನೋಡ್ರಿ ಅಷ್ಟೇನೆ. ಅವ್ರಿಗೆ ಗೊದ್ದಂಗೆ ಮಾಡ್ಕೊಂಡು ಸೆನಕ್ಕಿರೋದು ನೋಡು ಅಷ್ಟೇನೆ. ನಾನು ನೀನು ಸಪೋರ್ಟ್ ಮಾಡ್ತೀನಿ. ಯಾರು ಮಾತಾಡಿಸ್ಲಿಲ್ಲ ಅಂದರೂ ನಾನು ಮಾತಾಡಿಸ್ತೀನಿ. ನಿಮ್ಮಪ್ಪ ನಿಮ್ಮಮ್ಮ ಯಾರು ಮಾತಾಡಿಸ್ಲಿಲ್ಲ ಅಂದ್ರೂ ನಾನು ಮಾತಾಡಿಸ್ತೀನಿ. ಸರಿನಿ, ನಾನು ನೀನು ಸಪೋರ್ಟ್ ಮಾಡ್ತೀನಿ. ನಾನು ಅತ್ತೆ ಅವಳನ್ನ ಅವಾಗ್ಲಿಂದ ನಾನು ಅತ್ತೆ ಕಂಡ್ರಜಮ್ಮ ಅವ್ರ ಮದುವೆ ಆಗಿ ಬಂದಾಗಿಂದನೂ, ಈಗ ಇವಳು ಬಂದಾಗಿಂದ ನಾನು ಅತ್ತೆ ಮತ್ತೆ ಶಾಂತಮ್ಮನೂ ಮಾತಾಡಿಸ್ದಂಗೆ ಆಗ್ಬಿಟ್ಟೆ. ಯಾರೋ ಬಂದು ಇಲ್ಲಿರೋದ್ರಿಂದ ಯಾರಾಗ 3 ನೆನ್ಗೆ ಯಾಕಮ್ಮ, ಅವನೆಲ್ಲ ಇರೋನ್ಗೆ ಅವನು ಕರ್ಕೊಂಬಂದು ಇಲ್ಲಿ ಇದು ಮಾಡೋ ಅಂಥದ್ದೇನಮ್ಮ ನಮ್ಮೂರಾಗಳನ್ನಲ್ಲ ಏನಲ್ಲ, ಗುರುತು ಪರಿಚಯ ಇಲ್ದಾನು ಅಂತನ್ಗೇನಮ್ಮ ನಾವು ಅಧಿಕಾರ ಕೊಡಲಿಲ್ಲ ಅಂದರೆ ನನಗೆ ಅದಕ್ಕೆ ಮಚ್ಚಿಟ್ಟು ನಾನು ಅದಕ್ಕೆ ಮತ್ತೆ ಮಾತಾಡ್ಸಲ್ಸೆ ಅಂತ ಮುನ್ನ. ಇವಳು ಭಾರಿ ಇದ್ದಾಳೆ ಇವಳು ದೀಕ್ಷೆ ಎಂಬಳು. ಸುಮಾರಾದ್ಲ ಹುಡಿಯಲ್ಲ ಇವಳು. ಬಂದು ನಮ್ಮಪ್ಪ ನಮ್ಮಮ್ಮ ಕೇಳಿ ಹೇಳ್ತೀನಿ ನಾನು ಏನು ಹೇಳ್ಬೇಕು ಅದನ್ನು. ನೋಡಿದ್ರಲ್ಲ ವೀಕ್ಷಕರೇ, ಈ ದೀಕ್ಷಾ ಏನು ಜೋರು ಮಾಡ್ತಾಳೆ. ಏನು ದೊಡ್ಡ ಇದು ಅಮ್ಮಂಗೆ ಯಾರು ಮಾತಾಡಿಸ್ಬೇಡ್ರಿ ಅಂತ ಹೇಳಿ ಹೇಳಕ್ಕೆ ಬಂದಿದ್ದಾಳೆ. ನಮ್ಮ ಚೈತ್ರನೂ ಹಂಗಂದ್ಲು, ನಮ್ಮ ವರ್ಷನೂ ಹಂಗಂದ್ರು. ಆದರೆ ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಮಾತಾಡಿಸ್ತೀನಿ. ಯಾಕಂದ್ರೆ ನಾನು ನಮ್ಮ ಸಂಗೀತಗೆ ಸಪೋರ್ಟ್ ಮಾಡೋದು. ನಾನೇನು ಅವಳು ದೀಕ್ಷೆ ಎಂಬಳನ್ನ ನೋಡಿದ್ರೆ ಆಗಲ್ಲ. ಅವನ್ನೆಲ್ಲ ಇರನ್ನ ಕರ್ಕೊಂಬಂದು ಗುರುತು ಪರಿಚಯ ಇಲ್ದಂಗೆ ಇಷ್ಟೊಂದು ಅಧಿಕಾರ ಕೊಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂದ್ರೆ ಇವರು ಅದು ಹೆಂಗಾಗುತ್ತೆ? ಇವಳು ಹೇಳ್ದಂಗೆ ಕೇಳ್ಬೇಕಂಬದ್ದೇನು? ಎಲ್ಲಿರೋರನ್ನ ಮದುವೆ ಆಗಿ ಕರ್ಕೊಂಡು ಬಂದು ಮನೆಗೆ ಇಕ್ಕೊಂಡವಳು. ಕರ್ಕೊಂಬಂದು ಇಕ್ಕೊಂಡು ಇವಾಗ ಇವಳ ಮೇಲೆ ಜೋರು ಮಾಡಕ್ಕೆ ಬಂದರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನಾನೇನೋ ನಮ್ಮ ಸಂಗೀತಗೆ ಸಪೋರ್ಟ್ ಮಾಡೋದು. ಚೆನ್ನಾಗಿರಮ್ಮ, ಅವಳು ಎದುರಿಗೆ ನೀನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು ಅಂತ ಹೇಳ್ತೀನಿ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.